FDI 1997, PSI 2009, 2014 ಕೇಳಿದ ಪ್ರಶ್ನೆ. ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಸಿಂಧೂ ನದಿಯ ಮೇಲಿನ ಸಕ್ಕೂರು ಯೋಜನೆ, ಮಹಾರಾಷ್ಟ್ರದ ಕೊಯ್ನಾ ಯೋಜನೆ, ವೈತರಣಿ ಯೋಜನೆ, ಶಿವನ ಸಮುದ್ರ ಯೋಜನೆ. ಸರಿಯಾದಂತ ಉತ್ತರ ಶಿವನ ಸಮುದ್ರ, ರೈಟ್ ಆನ್ಸರ್ ನೋಡಿ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಪಡೆದ ನಗರ ಯಾವುದು? ಜಪಾನ್ ದೇಶದ ಟೋಕಿಯೋ ನೋಡಿ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಪಡೆದ ನಗರ ಯಾವುದಂದ್ರೆ ಜಪಾನ್ ದೇಶದ ಟೋಕಿಯೋ. ಏಷ್ಯಾ ಖಂಡದಲ್ಲಿ ಜಲವಿದ್ಯುತ್ ಪಡೆದ ಎರಡನೇ ನಗರ ಯಾವುದಂತಂದ್ರೆ ಬೆಂಗಳೂರು. ಬೆಂಗಳೂರು. ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಕಾರವಾರ ಗೋಕರ್ಣ, ಕುಮಟಾ ಹೊನ್ನಾವರ, ಹೊನ್ನಾವರ ಭಟ್ಕಳ, ಭಟ್ಕಳ ಮತ್ತು ಮಲ್ಪಿ. ಇಂಪಾರ್ಟೆಂಟ್ ಕ್ವಶನ್. ಸರಿಯಾದಂತ ಉತ್ತರ ಕುಮಟಾ ಮತ್ತು ಹೊನ್ನಾವರ, ರೈಟ್ ಆನ್ಸರ್ ನೋಡಿ. ಕುಮಟಾ ಮತ್ತು ಹೊನ್ನಾವರ ಅದಲ್ಲ, ಇವು ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಅಂತ ಹೇಳಿ ಗುರುತಿಸ್ತೀವಿ. ಕುಮಟಾ ಮತ್ತು ಹೊನ್ನಾವರ. FD 2018, SD 2017 ಕೇಳಿದ ಪ್ರಶ್ನೆ. ವಾಣಿ ವಿಲಾಸ್ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಿಸಿದ ಈ ನದಿಯ ಮೇಲೆ? ಯಾವ ನದಿಯ ಮೇಲೆ? ಭದ್ರಾ ನದಿ, ವೇದಾವತಿ, ಮಲಪ್ರಭಾ, ಹೇಮಾವತಿ. ಸರಿಯಾದಂತ ಉತ್ತರ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ವಾಣಿ ವಿಲಾಸ್ ಯೋಜನೆ. ವಾಣಿ ವಿಲಾಸ್ ಯೋಜನೆಗಿರುವ ಇನ್ನೊಂದು ಹೆಸರೇ ಮಾರಿಕಣಿವೆ ಯೋಜನೆ. ಮಾರಿಕಣಿವೆ ಯೋಜನೆ ಅಂದ್ರೂ ಒಂದೇ, ವಾಣಿ ವಿಲಾಸ್ ಯೋಜನೆ ಅಂದ್ರೂ ಒಂದೇ. ಯಾವ ಜಿಲ್ಲೆ ಅಂದ್ರ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎಂಬ ಸ್ಥಳದಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ವಾಣಿ ವಿಲಾಸ್ ಯೋಜನೆ. ರೇಣುಕಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ರೇಣುಕಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ರೇಣುಕಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ರೇಣುಕಾ ಜಲಾಶಯ ಅಂತ ಹೇಳಿ ಗುರುತಿಸ್ತೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಜಿಲ್ಲೆಗಳು: ಬಳ್ಳಾರಿ ಬೀದರ್, ಬೆಳಗಾವಿ ಉತ್ತರ ಕನ್ನಡ, ಶಿವಮೊಗ್ಗ ಚಿತ್ರದುರ್ಗ, ಬಿಜಾಪುರ ಕಲಬುರಗಿ ರಾಯಚೂರು. ಬಿಜಾಪುರ ಕಲಬುರಗಿ ರಾಯಚೂರು, ರೈಟ್ ಆನ್ಸರ್ ನೋಡಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಜಿಲ್ಲೆಗಳು ಯಾವಂದ್ರ ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಕಲಬುರಗಿ. ಕಾಲುವೆ ವ್ಯವಸ್ಥೆ ಮತ್ತು ನೀರಾವರಿಯಾಗುವ ಜಿಲ್ಲೆಗಳು: ವಿಶ್ವೇಶ್ವರಯ್ಯ ಕಾಲುವೆ ಮಂಡ್ಯ, ಘಟಪ್ರಭಾ ಕಾಲುವೆ ಬೆಳಗಾವಿ, ತುಂಗಭದ್ರಾ ಯೋಜನೆ ಬಳ್ಳಾರಿ, ಉಗ್ವಾ ಯೋಜನೆ ಶಿವಮೊಗ್ಗ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಬಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ.
75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವಿಶ್ವೇಶ್ವರಾಯ ಕಾಲುವೆ ಮಂಡ್ಯ ಕರೆಕ್ಟ್ ಇದೆ ನೋಡಿ. ಘಟಪ್ರಭಾ ಕಣಿವೆ ಬೆಳಗಾಂ ಕರೆಕ್ಟ್ ಇದೆ. ತುಂಗಭದ್ರಾ ಯೋಜನೆ ಬಳ್ಳಾರಿ ಕರೆಕ್ಟ್ ಇದೆ. ಉಗ್ವಾ ಯೋಜನೆ ಶಿವಮೊಗ್ಗ ಕರೆಕ್ಟ್ ಇದೆ. ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡಕ್ಕೆ ನೀರು ಒದಗಿಸುವ ನಾಲೆ ಯಾವುದು? ವಿಶ್ವೇಶ್ವರಯ್ಯ ನಾಲುವೆ, ಮೆಟ್ಟೂರು ನಾಲೆ, ತಂಡುಲಾ ನಾಲೆ, ಮಲಪ್ರಭಾ ನಾಲೆ. ಬೆಳಗಾಂ, ಬಿಜಾಪುರ, ಧಾರವಾಡಗಳಿಗೆ ನೀರು ಒದಗಿಸುವ ನಾಲೆ ಯಾವುದು? SD 2017ರಲ್ಲಿ ಕೇಳಿದ ಪ್ರಶ್ನೆ ಇದು. ಸರಿಯಾದಂತ ಉತ್ತರ ಮಲಪ್ರಭಾ ನಾಲೆ ರೈಟ್ ಆನ್ಸರ್. ಎತ್ತಿನಹೊಳೆ ಯೋಜನೆಯ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಬರೆಯಿರಿ. ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳನ್ನು ನಿರ್ಮಿಸಿಕೆಯನ್ನು ಒಳಗೊಂಡಿದೆ. ಡಾಕ್ಟರ್ GS ಪರಮಶಿವಯ್ಯ ನೇತೃತ್ವದಲ್ಲಿ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆ ಆಧಾರಿತವಾಗಿದೆ. A ಮಾತ್ರ ಸರಿಯಾಗಿದೆ, B ಮಾತ್ರ ಸರಿಯಾಗಿದೆ, A ಮತ್ತು B ಸರಿಯಾಗಿದೆ, A ಮತ್ತು B ತಪ್ಪಾಗಿದೆ. ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಾಣವನ್ನ ಒಳಗೊಂಡಿದೆ. ಎಕ್ಸಲೆಂಟ್. ಸರಿಯಾದಂತ ಉತ್ತರ AB ಸರಿಯಾಗಿದೆ ನೋಡಿ. ಕರೆಕ್ಟಾ? ಎತ್ತಿನಹೊಳೆ ಯೋಜನೆ ಯಾವ 2 ನದಿಗಳ ಸಂಯುಕ್ತವಾದ ಯೋಜನೆಯಾಗಿದೆ? ಎತ್ತಿನಹೊಳೆ ಯೋಜನೆ ಎಂಬುದು ಯಾವ 2 ನದಿಗಳ ಸಂಯುಕ್ತವಾದ ಯೋಜನೆ? ಎಕ್ಸಲೆಂಟ್. ನೇತ್ರಾವತಿ ಮತ್ತು ಅರ್ಕಾವತಿ ನೋಡಿ. ನೇತ್ರಾವತಿ ಮತ್ತು ಅರ್ಕಾವತಿ ನದಿಗಳ ಸಂಯುಕ್ತವಾದ ಯೋಜನೆಯಾಗಿದೆ. ನೇತ್ರಾವತಿ ನದಿಯ ನೀರನ್ನು ಯಾವ ನದಿ ಕನೆಕ್ಟ್ ಮಾಡೋದಂದ್ರ ಅರ್ಕಾವತಿ ಕನೆಕ್ಟ್ ಮಾಡೋದು. ಯಾವ ಸಮಿತಿಯ ಪ್ರಕಾರ ಅಂದ್ರ GS ಪರಮಶಿವಯ್ಯ ವರದಿಯ ಪ್ರಕಾರ ಈ ಯೋಜನೆಯನ್ನ ರೂಪಿಸಲಾಗಿದೆ ನೋಡಿ. ಪರಮಶಿವಯ್ಯ ವರದಿ. ಜಲಾಶಯಗಳು ಮತ್ತು ನದಿಗಳು: ಗೋವಿಂದ ಸಾಗರ, ಪಂಪಸಾಗರ, ಬಸವಸಾಗರ, ಕೃಷ್ಣಸಾಗರ. ಗೋವಿಂದ ಸಾಗರ ಸಟ್ಲೇಜ್, ಪಂಪಸಾಗರ ತುಂಗಭದ್ರಾ, ಬಸವಸಾಗರ ಕೃಷ್ಣ, ಕೃಷ್ಣರಾಜಸಾಗರ ಕಾವೇರಿ. A ಮಾತ್ರ ಸರಿ, B ಮಾತ್ರ ಸರಿ, ABC ಸರಿ, ಮೇಲಿನ ಎಲ್ಲವೂ ಸರಿ. A ಮಾತ್ರ ಸರಿಯಾಗಿದೆ, B ಮಾತ್ರ ಸರಿಯಾಗಿದೆ, ABC ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಮೇಲಿನ ಎಲ್ಲವೂ ಸರಿಯಾಗಿದೆ ನೋಡಿ. ಗೋವಿಂದ ಸಾಗರ ಸಟ್ಲೇಜ್. ಒಂದು ವೇಳೆ ಗೋವಿಂದ ವಲ್ಲಭ ಪಂತ ಕೇಳಿದಂದ್ರ, ಒಂದು ವೇಳೆ ಗೋವಿಂದ ವಲ್ಲಭ ಪಂತ ಕೇಳಿದ ಅಂದ್ರೆ ರಿಹಾನ್ ನದಿ ನೋಡಿ. ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಎಕ್ಸಲೆಂಟ್. ಉತ್ತರ ಪ್ರದೇಶದಲ್ಲಿದೆ ನೋಡಿ. ಬನ್ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಸರ್ದಾರ್ ಸರೋವರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಎಸ್, ಗುಜರಾತ್ ರಾಜ್ಯದಲ್ಲಿದೆ ನೋಡಿ. ಸರ್ದಾರ್ ಸರೋವರ. ಓಂಕಾರೇಶ್ವರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಎಸ್, ಮಧ್ಯಪ್ರದೇಶದಲ್ಲಿದೆ ನೋಡಿ. ಕೋಶಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಬಿಹಾರದಲ್ಲಿದೆ. ಫರಕ್ಕ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಕೇರಳ ರಾಜ್ಯದಲ್ಲಿದೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ? ಕೇರಳ ಹಾಗೂ ತಮಿಳುನಾಡು.
ಮುಲ್ಲಾಪೆರಿಯಾರ್ ಅಣೆಕಟ್ಟೆ ನೀರನ್ನ ಯಾವ ನದಿಗೆ ಕನೆಕ್ಟ್ ಮಾಡುವ ಉದ್ದೇಶ ಹೊಂದಲಾಗಿದೆ? ಪಕ್ಕು ಕರೆಕ್ಟ್ ಆನ್ಸರ್. ಪಕ್ಕು ಕರೆಕ್ಟ್. ವೈಗೈ ನದಿ ಕನೆಕ್ಷನ್ ಮಾಡುವಂತ ಉದ್ದೇಶ ಹೊಂದಲಾಗಿದೆ ನೋಡಿ. ವೈಗೈ, ತಮಿಳುನಾಡಿನ ವೈಗೈ ನದಿಗೆ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಸಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. KRS ಅಣೆಕಟ್ಟು ಎಷ್ಟನೇ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕ್ವಶನ್ ಕೇಳ್ಯಾರ. ಎಷ್ಟನೇ ಕೃಷ್ಣರಾಜಸಾಗರ ಅಣೆಕಟ್ಟು? ವೆರಿ ಗುಡ್. ನಾಲ್ವಡಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನೋಡಿ. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನೇತೃತ್ವದಲ್ಲಿ ಕಟ್ಟಿದ್ದರಿಂದ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಕಟ್ಟಿದ್ದ ಸಲುವಾಗಿ ಇದನ್ನ KRS ಅಣೆಕಟ್ಟು ಹೆಸರೇ ಕೇಳ್ಯಾನ. ಎಷ್ಟನೇ ಕೃಷ್ಣರಾಜ ಸಾಗರ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಸಾಗರ ಅಣೆಕಟ್ಟು. ಶರಾವತಿ ನದಿಗಡ್ಡಲಾಗಿ ಗೋರೆಸೊಪ್ಪು, ಮಲಪ್ರಭಾ ನವಿಲು ತೀರ್ಥ ಡ್ಯಾಮ್, ಘಟಪ್ರಭಾ ಹಿಡಕಲ್ ಡ್ಯಾಮ್. ಬೆಣ್ಣೆತ್ತೂರು ಯೋಜನೆ ಇರುವ ಜಿಲ್ಲೆ ಯಾವುದು? ಗುಲ್ಬರ್ಗದಲ್ಲಿದೆ, ಬೀದರ್ ಇದೆ, ತುಮಕೂರು ಇದೆ, ಬಳ್ಳಾರಿ ಇದೆ. ಎಸ್, ಕಲಬುರಗಿ ಜಿಲ್ಲೆಯಲ್ಲಿದೆ ನೋಡಿ ಬೆಣ್ಣೆತ್ತೋರೆ ಅಣೆಕಟ್ಟು. ಸ್ತ್ರೀ ಪುರುಷ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಕೆರೆ ಕುಣಿಗಲ್ ಕೆರೆ ಯಾವ ಜಿಲ್ಲೆಯಲ್ಲಿದೆ? ಕುಣಿಗಲ್ ಕೆರೆ ಯಾವ ಜಿಲ್ಲೆಯಲ್ಲಿದೆ? ಕುಣಿಗಲ್ ಕೆರೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕುಣಿಗಲ್ ಅನ್ನುವಂಥ ಕೆರೆ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಂಪಾರ್ಟೆಂಟ್ ಕ್ವಶನ್. ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಶರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಜೋಗ್ ಫಾಲ್ಸ್. ಜಲದುರ್ಗ ಜಲಪಾತ. ಜಲದುರ್ಗ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಜಲದುರ್ಗ ಎಂಬ ಫಾಲ್ಸ್ ಯಾವ ನದಿಯಿಂದ ಅಂದ್ರೆ ಕೃಷ್ಣಾ ನದಿಯಿಂದ. ತುಂಗಾ ನದಿಯು ಉಗಮಿಸುವ ಸ್ಥಳ ಯಾವುದು? ಜಿಲ್ಲೆ ರೈಟ್ ಆನ್ಸರ್ ನೋಡಿ. ತುಂಗಾ ನದಿ ಜನ್ಮ ತಾಳುವ ಸ್ಥಳ ಯಾವುದಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಬಂಡಾಜೆ ಎಂಬ ಪ್ರಸಿದ್ಧವಾದ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಬಂಡಾಜೆ ಫಾಲ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ನಿರ್ಮಾಣ ಮಾಡಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವುದಂದ್ರೆ ಬಂಡಾಜೆ ಫಾಲ್ಸ್. ಕರ್ನಾಟಕದ ಈ ಪಟ್ಟಣ ನದಿ ತೀರದಲ್ಲಿಲ್ಲ.
PC 2006 ಕೇಳಿದ ಪ್ರಶ್ನೆ ಇದು. ಮಡಿಕೇರಿ ಇಲ್ಲ ನೋಡಿ. ಹಾಗಾದ್ರೆ ಹರಿಹರ ಅನ್ನುವಂಥದ್ದು ಯಾವ ನದಿಯ ದಡದಲ್ಲಿದೆ? ಎಕ್ಸಲೆಂಟ್. ಹರಿದ್ರಾ ನದಿಯ ದಡದಲ್ಲಿದೆ ನೋಡಿ. ಹರಿಹರ ಎಂಬುದು ಹರಿದ್ರಾ ನದಿಯ ದಡದಲ್ಲಿದೆ. ಹರಿದ್ರಾ ನದಿಗೆ ಕಟ್ಟಲಾಗಿದ್ದಂತಹ ಅಣೆಕಟ್ಟು ಯಾವುದು? ಕೆರೆಯ ಮೂಲಕ ಹರಿಯುತ್ತದೆ, ಶಾಂತಿ ಸಾಗರ ಅಂತ. ಶಿವಮೊಗ್ಗ ಯಾವ ನದಿಯ ದಡದಲ್ಲಿದೆ? ಶಿವಮೊಗ್ಗ ಯಾರು? ಶರಾವತಿನವರು. ಭದ್ರಾ ನದಿಯ ದಡದಲ್ಲಿ. ಶ್ರೀರಂಗಪಟ್ಟಣ ಯಾವ ನದಿಯ ದಡದಲ್ಲಿದೆ? ಕಾವೇರಿ ನದಿಯ ದಡದಲ್ಲಿದೆ ನೋಡಿ. ಕಾವೇರಿ ನದಿಯ ದಡದಲ್ಲಿ ಕಂಡುಬರುತ್ತದೆ. ಕಾವೇರಿ ನದಿಯ ಉಗಮ ಸ್ಥಳ ಯಾವುದು? ಉಗಮ ಸ್ಥಳ ಯಾವುದು? ತಲಕಾವೇರಿ ನೋಡಿ. ಕಾವೇರಿ ನದಿಯ ಉಗಮ ಸ್ಥಳ ಯಾವುದಂದ್ರ ತಲಕಾವೇರಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಭೀಮಾ ಇದೆ, ಘಟಪ್ರಭಾ ಇದೆ, ಮಲಪ್ರಭಾ ಇದೆ, ಭದ್ರಾ ಇಲ್ಲ ನೋಡಿ. ನಂಜನಗೂಡು ಯಾವ ನದಿಯ ದಡದಲ್ಲಿದೆ? ಕಪಿಲಾ ನದಿಯ ದಡದ ಮೇಲೆ ಕಂಡು ಬರುತ್ತದೆ ನೋಡಿ. ನಂಜನಗೂಡು ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ಕಪಿಲಾ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಬಾರ್ಕನ್ ಜಲಪಾತ PSI 2020 ಕೇಳಿದ ಪ್ರಶ್ನೆ, ಮಾರ್ಚ್ ತಿಂಗಳಲ್ಲಿ. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಬಾರ್ಕನ್ ಎಂಬ ಫಾಲ್ಸ್ ಯಾವ ನದಿಯಿಂದ ಅಂದ್ರ ಸೀತಾ ನದಿಯಿಂದ. ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಯನ್ನ ನೆಡುವುದನ್ನು ನಿಷೇಧ ಮಾಡಿದೆ. ಯಾವ ಮರಗಳನ್ನ? ನೀಲಗಿರಿ ಮರ, ತೇಗದ ಮರ, ಹುಣಸೆ ಮರ, ಸೀಗೆಕಾಯಿ. ಸರಿಯಾದಂತ ಉತ್ತರ ನೀಲಗಿರಿ ಮರಗಳನ್ನು ನೋಡಿ. ನೀಲಗಿರಿ ಮರ ರೈಟ್ ಆನ್ಸರ್. 2011ರ ಹುಲಿಗಳ ಸಂಖ್ಯಾಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು? ಪ್ರೆಸೆಂಟ್ ಮಧ್ಯಪ್ರದೇಶ ಇದೆ. 2011ರ ಪ್ರಕಾರ ಯಾವಿದ್ದು? ಕರ್ನಾಟಕ ಇತ್ತು ನೋಡಿ. ಅವತ್ತು ಕರ್ನಾಟಕ ಪ್ರೆಸೆಂಟ್ ಮತ್ತೆ ಮಾಪನ ಮಾಡಿದ್ರೆ ಕರ್ನಾಟಕನೇ ಫಸ್ಟ್ ಆಗ್ತದೆ. ಕರ್ನಾಟಕನು ಫಸ್ಟ್ ಆಗ್ತದೆ ಪ್ರೆಸೆಂಟ್ ಈಗ ಮಾಡಿದ್ರು. ನವಿಲು ಅಭಯಧಾಮ
ಪಿಕಾಕ್ ಸೆಂಚುರಿ, ಮಂಡ್ಯಗದ್ದೆ, ಬಂಕಾಪುರ, ಮಾಗಡಿ, ಬೋನಾಳು. ಹಾವೇರಿ ಜಿಲ್ಲೆ ಬಂಕಾಪುರ ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 2 ಪ್ರಸಿದ್ಧವಾಗಿರುವಂತಹ ನವಿಲುಧಾಮಗಳಿದಾವೆ. ರಾಜ್ಯದ 2 ಪ್ರಸಿದ್ಧವಾದ ನವಿಲುಧಾಮ ಅಂದ್ರೆ ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ ಅನ್ನುವಂಥ ನವಿಲುಧಾಮ, ಇನ್ನೊಂದು ಮಂಡ್ಯ ಜಿಲ್ಲೆಯ ಆದಿ ಚುಂಚನಗಿರಿ. ಮಂಡ್ಯ ಜಿಲ್ಲೆಯ ಆದಿ ಚುಂಚನಗಿರಿ, ಹಾವೇರಿ ಜಿಲ್ಲೆಯ ಬಂಕಾಪುರ. ನಮ್ಮ ರಾಜ್ಯದಲ್ಲಿ 2 ಪ್ರಸಿದ್ಧವಾಗಿರುವಂತ ನವಿಲುಧಾಮಗಳನ್ನು ನೋಡ್ತೀವಿ. ನವಿಲುಧಾಮ ಕರ್ನಾಟಕ ರಾಜ್ಯದ 2 ಪ್ರಸಿದ್ಧವಾದ ನವಿಲುಧಾಮಗಳು, ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ, ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ. ಬಾರಿಗೆ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಯಾವುದು? ಎರಡು 2015ರಲ್ಲಿ ಕೇಳಿದ ಪ್ರಶ್ನೆ ಇದು. ಎಸ್, 83% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ 1903ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಕಿಟ್ ಹಸನ್ ಮತ್ತು ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ವಿಮಾನ ಹಾರಾಟವಾಗಿದ್ದುದು. ಇನ್ನು 1911ರಲ್ಲಿ ಜಾರ್ಡಿ ಟಾಟಾ ಉತ್ತರ ಪ್ರದೇಶದ ಅಲಹಾಬಾದದಿಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ, ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ 1911 ಜಾರ್ಡಿ ಟಾಟಾ ಅವರು ಮೊದಲ ಬಾರಿಗೆ ಒಂದು ವಿಮಾನ ಸಾರಿಗೆಯನ್ನು ಪ್ರಾರಂಭ ಮಾಡಿದರು. ಇನ್ನು ಕರ್ನಾಟಕ ರಾಜ್ಯದಲ್ಲಿ 1932ರಲ್ಲಿ ಬಳ್ಳಾರಿಯಿಂದ ವಾಯು ಸಾರಿಗೆ ಆರಂಭವಾಯಿತು. ಅಂದು ನಮ್ಮ ಮೈಸೂರಿನ ಒಡೆಯರು ಯಾರಿದ್ರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯ. ದಿವಾನ್ರು ಯಾರಿದ್ರು ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಬಳ್ಳಾರಿಯಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿದ್ರು 1932. ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ NH13 ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. NH13 ಎಂಬುದು ಯಾವ ಸ್ಥಳಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸ್ತದೆ? ಬೀದರ ಬಾಗಲಕೋಟ್, ಕಲಬುರಗಿ ಮೈಸೂರು, ಪುಣೆ ಬೆಂಗಳೂರು, ಮೇಲಿನ ಯಾವುದೂ ಅಲ್ಲ. ಪ್ರಸ್ತುತ NH13 ಏನಂತ ನಾಮಕರಣ ಮಾಡಿದ್ದಾರೆ? ಎಸ್, NH50 ಅಂತೇಳಿ ನಾಮಕರಣ ಮಾಡಿದ್ದಾರೆ. ಪ್ರೆಸೆಂಟ್ ಇದರ ಹೆಸರು ಏನಂದ್ರೆ NH50, NH50. ಪುಣೆ ಬೆಂಗಳೂರು ರೈಟ್. ಬಟ್ ಇದು ಬೇಸಿಕಲಿ ಇದು ಎಲ್ಲಿಂದ ಪ್ರಾರಂಭ ಆಗ್ತದಂದ್ರೆ ಪುಣೆದ ಪ್ರೆಸೆಂಟ್ ಆರಂಭದಲ್ಲಿ ಫಸ್ಟ್ NH13 ಇದ್ದಾಗ ಸೊಲ್ಲಾಪುರದಿಂದ ಆರಂಭ ಆಗ್ತಿತ್ತು. ಸೊಲ್ಲಾಪುರದಿಂದ ವಿಜಯಪುರ, ಆಲ್ಮಟ್ಟಿ, ಇಲ್ಕಲ್ಲ, ಹೊಸಪೇಟೆ, ಚಿತ್ರದುರ್ಗ, ಶಿವಮೊಗ್ಗ, ಮಂಗಳೂರು, ಮೂಡಬಿದರೆ.
ಕೊಡಗು ಜಿಲ್ಲೆಯು ರೈಲು ಮಾರ್ಗ ಹೊಂದಿಲ್ಲದ ಕರ್ನಾಟಕದ ಏಕೈಕ ಜಿಲ್ಲೆ. ಪೂರ್ವದಿಂದ ಪಶ್ಚಿಮಕ್ಕೆ ಮಲ್ನಾಡ್ ಹಾದು ಹೋಗುವ ಏಕೈಕ ರೈಲು ಹಾದಿ ಎಂದರೆ ಹಾಸನ್ ಮತ್ತು ಮಂಗಳೂರು. ಎ ಮಾತ್ರ ಸರಿ, ಬಿ ಮಾತ್ರ ಸರಿ. ಎ ಮತ್ತು ಬಿ ಎರಡು ಯಾವುದೂ ಅಲ್ಲ. ಮೇಲಿನ ಎಲ್ಲವೂ ಸರಿಯಾಗಿವೆ, ಮೇಲಿನ ಎಲ್ಲವೂ ತಪ್ಪಾಗಿವೆ. ನಾವು ಎಕ್ಸಾಮ್ ಅಲ್ಲಿ ಬಂದಿದ್ದೆ ತಪ್ಪಾಗಿದೆ. ಎ ಮತ್ತು ಬಿ ಸರಿ ನೋಡಿ. ಎ ಮತ್ತು ಬಿ ಸರಿಯಾಗಿದೆ. ಎ ಮತ್ತು ಬಿ ಸರಿಯಾಗಿದೆ. ಒಂದು ಹೆದ್ದಾರಿಯಲ್ಲಿ ಸಂಚರಿಸುವಾಗ ಕಿಲೋಮೀಟರ್ ಕಲ್ಲಿಗೆ ಬಿಳಿಯ ಗುರುತು ಮಾಡಿದ್ದಾರೆ. ಬಿಳಿಯ ಬಣ್ಣ ಬಳದಿದ್ದರೆ ಮತ್ತು ಕಿಲೋಮೀಟರ್ ಕಲ್ಲಿನ ಮೇಲೆ ಅರೆ ವೃತ್ತಾಕಾರದ ಹೊಳೆಯುವ ಹಸಿರು ಬಣ್ಣದಿಂದ ಗುರುತು ಮಾಡಿದರೆ ಆಗ ಅದು ಯಾವ ಹೆದ್ದಾರಿ ಆಗುತ್ತದೆ? ಹಸಿರು ಬಣ್ಣದಿಂದ ಇತ್ತಂದ್ರ ರಾಜ್ಯ ಹೆದ್ದಾರಿ, ರಾಷ್ಟ್ರ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ, ಗ್ರಾಮೀಣ ಹೆದ್ದಾರಿ. ಸರಿಯಾದಂತ ಉತ್ತರ ರಾಜ್ಯ ಹೆದ್ದಾರಿ. ರೈಟ್ ಆನ್ಸರ್ ನೋಡಿ. NH, SH, DMR, ವಿಲೇಜ್ ರೋಡ್. ಇದು ಯಾವ ಯೋಜನೆಯ ಪ್ರಕಾರ? ಹೈದರಾಬಾದ್ ಯೋಜನೆಯ ಪ್ರಕಾರ, ಬಾಂಬೆ ಯೋಜನೆಯ ಪ್ರಕಾರ, ನಾಗ್ಪುರ್ ಯೋಜನೆಯ ಪ್ರಕಾರ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಪ್ರಕಾರ. ಯಾವ ಯೋಜನೆಯ ಪ್ರಕಾರ ಈ ಹಂತದ ರಸ್ತೆಗಳ ನಿರ್ಮಾಣ ಮಾಡಲಾಯಿತು? ರೈಟ್. 1943ರಲ್ಲಿ ಜಾರಿಗೆ ಬಂದಂತ ನಾಗ್ಪುರ್ ಯೋಜನೆ ನೋಡಿ. ನಾಗ್ಪುರ್ ಯೋಜನೆ ಅಧ್ಯಕ್ಷರು ಯಾರಾಗಿದ್ದಾರಂದ್ರೆ ಲಾರ್ಡ್ ಲೀನ್ ತಗೋ. ನೋಡಿ, ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಹಳದಿ ಬಣ್ಣ, ರಾಜ್ಯ ಹೆದ್ದಾರಿ ಹಸಿರು ಬಣ್ಣ, ಜಿಲ್ಲಾ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣ. ಬಣ್ಣಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ಕೇಸರಿ ಬಣ್ಣ. ರಾಷ್ಟ್ರೀಯ ಹೆದ್ದಾರಿಗಳು ಹಳದಿ, ರಾಜ್ಯ ಹೆದ್ದಾರಿಗಳು ಹಸಿರು, ಜಿಲ್ಲಾ ರಸ್ತೆಗಳು ಕಪ್ಪು, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣಗಳಿಂದ ಅಲಂಕಾರ ಮಾಡಿರುತ್ತಾರೆ. NH13 ಯಾವ ಜಿಲ್ಲೆಯಲ್ಲಿ ಹಾದು ಹೋಗುವುದಿಲ್ಲ? ಧಾರವಾಡದ ಮೂಲಕ ಹೋಗಲ್ಲ ಇದು. ಬಿಜಾಪುರದ ಮೂಲಕ ಹೋಗ್ತದೆ, ಬಳ್ಳಾರಿ, ಚಿತ್ರದುರ್ಗ. ಆಗಲೇ ಹೇಳಿ ರೂಟ್ ಮತ್ತ ಒಳ್ಳೆ ಹೇಳದೆ ಹೇಳೇನು. ಸೊಲ್ಲಾಪುರ, ವಿಜಾಪುರ, ಆಲ್ಮಟ್ಟಿ, ಇಲ್ಕಲ್ಲ, ಹೊಸಪೇಟೆ ಅಂದ್ರೆ ಬಳ್ಳಾರಿ ಇಲ್ಲ, ಮತ್ತ ಆಗಿನ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ಧಾರವಾಡದಲ್ಲಿ ಹೋಗ್ತದೆ. ಧಾರವಾಡ ಮೇಲೆ ಹೋಗಿಲ್ಲ, ಧಾರವಾಡದ ಮೇಲೆ ಹೋಗುವುದಿಲ್ಲ. ಬಿಜಾಪುರದ ಮೇಲೆ ಹೋಗ್ತದೆ, ಬಳ್ಳಾರಿ, ಚಿತ್ರದುರ್ಗ. ನೈಸ್ ಬಹಳ ವಿಶೇಷವಾದಂತ ರಸ್ತೆ ಇದು. ನೈಸ್ ಎಕ್ಸ್ಪ್ರೆಸ್ ಹೆದ್ದಾರಿ ಸಂಪರ್ಕಿಸುವುದು ನೈಸ್ ಬೆಂಗಳೂರು ಮತ್ತು ಮೈಸೂರು ನೋಡಿ.
ಅಶೋಕ್ ಕೇಣಿಯವರ ಸಾರಥ್ಯದಲ್ಲಿ ಅವರ ನಾಯಕತ್ವದಲ್ಲಿ ನಿರ್ಮಾಣ ಮಾಡಿದ್ದು ನೋಡಿ. ಬೆಂಗಳೂರು ಮೈಸೂರುಗಳ ಮಧ್ಯದಲ್ಲಿ ಅಶೋಕ್ ಕೇಣಿಯವರ ನಾಯಕತ್ವದಲ್ಲಿ ನೈಸ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದು ವಿಶೇಷ. ನೈಸ್ ಟೋಲ್ ಬಾಳ ಅಂತ ನೈಸ್ ಅದು. ಟೋಲ್ ಬಾಳ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗದೆ ಜಿಲ್ಲೆ ಯಾವುದು ಅಂದ್ರೆ ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ. ಸೀಬರ್ಡ್ ನೌಕಾನೆಲೆ ಎಲ್ಲಿದೆ ಅಂದ್ರೆ ಕಾರವಾರದಲ್ಲಿದೆ ನೋಡಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು? ಎಕ್ಸಲೆಂಟ್. 2013 ರೈಟ್ ಆನ್ಸರ್ ನೋಡಿ. 2013. ಕಾರವಾರದಲ್ಲಿರುವ ಭಾರತೀಯ ನೌಕಾನೆಲೆ ಹೆಸರು INS ಕದಂಬ ನೋಡಿ. ಕಾರವಾರದಲ್ಲಿರುವಂತಹ ಭಾರತೀಯ ನೌಕಾನೆಲೆ ಹೆಸರು ಏನಂದ್ರೆ INS ಕದಂಬ. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಸ್ಥಾಪನೆಯಾದ ವರ್ಷ 1940. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 2019ರಲ್ಲಿ ಕೇಳಿದಂತ ಪ್ರಶ್ನೆ ಇದು. FD 2018, 2017 SDA ನೋಡಿ. ಫಸ್ಟ್ SDA ಕೇಳಿ ಆಮೇಲೆ FDA ಕೇಳಿ. ಕ್ವಶನ್ ಸೇಮ್ ಇದು. ಸಿಮೆಂಟ್ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಕಬ್ಬಿಣ ಉಕ್ಕು ಕೈಗಾರಿಕೆ. ಸಿಮೆಂಟ್ ಕೈಗಾರಿಕೆ ಶಹಬಾದ್ ಕಲಬುರಗಿ ಜಿಲ್ಲೆ. ಸಕ್ಕರೆ ಕಾರ್ಖಾನೆ ಉಗಾರ್ ಯಾವ ಜಿಲ್ಲೆಯಲ್ಲಿದೆ ಇದು ಪ್ರೆಸೆಂಟ್? ಬೆಳಗಾಂ ಜಿಲ್ಲೆ. ಕಾಗದ ಕೈಗಾರಿಕೆ ದಾಂಡೇಲಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ತೋರಣಗಲ್ ಯಾವ ಜಿಲ್ಲೆಯಲ್ಲಿದೆ? ವೆರಿ ಗುಡ್, ವಿಜಯನಗರ. ಪ್ರೆಸೆಂಟ್ ವಿಜಯನಗರ. ಎ ಮಾತ್ರ ಸರಿ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, AC ಸರಿ, ಮೇಲಿನ ಎಲ್ಲವೂ ಸರಿ. ಬೆಂಗಳೂರಿನಲ್ಲಿ HAL ಕಾರ್ಖಾನೆ ಸ್ಥಾಪನೆ ಆದದ್ದು ಯಾವಾಗ? HAL ಕಾರ್ಖಾನೆ ಸಾವಿರದ 1964 ನೋಡಿ. ಭಾರತ ಸಿಲಿಕಾನ್ ಕಣಿವೆ ಎಂದು ಯಾವುದನ್ನು ಕರೀತಾರೆ? KS 1998ರಲ್ಲಿ ಕೇಳಿದ ಪ್ರಶ್ನೆ ಇದು. ಬೆಂಗಳೂರು ನೋಡಿ. ಬೆಂಗಳೂರಿನಲ್ಲಿರುವಂತಹ ವಿಮಾನ ತಯಾರಿ ಕಾರ್ಖಾನೆ ಯಾವುದು? HAL. ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಪ್ರಸಿದ್ಧವಾದ ನಗರ ಯಾವುದು?
ಭದ್ರಾವತಿ. ಭದ್ರಾವತಿ. ಯಾವ ಸ್ಥಳವನ್ನು ಕರ್ನಾಟಕದ ಕೈಗಾರಿಕೆಗಳ ನಗರ ಅಂತ ಕರೀತಾರೆ? ಭದ್ರಾವತಿ. ಭಾರತದ ಕೈಗಾರಿಕೆಗಳ ನಗರ ಯಾವುದು? ಜಾರ್ಖಂಡ್ ರಾಜ್ಯದ ಜೆಮ್ಸೆಟ್ಪುರ ನೋಡಿ. ಜಾರ್ಖಂಡ್ ರಾಜ್ಯದ ಜೆಮ್ಸೆಟ್ಪುರ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರಸಿದ್ಧಿಯಾಗಿರುವುದು? ಕಬ್ಬಿಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಗಡಿಯಾರ ಕೈಗಾರಿಕೆ, ಹೈನುಗಾರಿಕೆ. ಸಿಮೆಂಟಿಗೆ ಫೇಮಸ್ ನೋಡಿ. 8 ಸಿಮೆಂಟ್ ಫ್ಯಾಕ್ಟರಿಗಳು ಕಲಬುರಗಿ ಒಂದರಲ್ಲಿ ಅದಾವೆ. ಕರ್ನಾಟಕ ಸರ್ಕಾರ ಪ್ರಸ್ತುತ ಕೈಗಾರಿಕೆ ನೀತಿ ಕೆಳಕಂಡ ಕಾಲಾವಧಿಯನ್ನು ಒಳಗೊಂಡಿದೆ. ಈ ಚೇಂಜ್ ಆಗಿದೆ ಕಾಲಾವಧಿ. ಈ ಪ್ರೆಸೆಂಟ್ ಹೇಳ್ರಿ, ಅದು ಬೇಡ. ಅದು 2022ರಿಂದ 2027 ಪ್ರೆಸೆಂಟ್. ಉದ್ಯೋಗ ನೀತಿ. ಉದ್ಯೋಗ ನೀತಿ ವೆರಿ ಗುಡ್. 2020ರಿಂದ 2025 ನೋಡಿ. ಇಂಧನ ನೀತಿ. ಇಂಧನ ನೀತಿ 2021ರಿಂದ 2026 ನೋಡಿ. ಇಂಧನ ನೀತಿ. ಕರ್ನಾಟಕದ ಮ್ಯಾಂಚೆಸ್ಟರ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ KPSC ಕ್ವಶನ್ ಒಗದ ಬಿಟ್ಟ ನೋಡೊಂದು. ಕರ್ನಾಟಕದ ಮ್ಯಾಂಚೆಸ್ಟರ್. ದಾವಣಗೆರೆ ನೋಡಿ. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವಂದ್ರೆ ದಾವಣಗೆರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ. ಉತ್ತರ ಭಾರತ ಮ್ಯಾಂಚೆಸ್ಟರ್ ಕಾನ್ಪುರ್. ದಕ್ಷಿಣ ಭಾರತ ಕೊಯಮತ್ತೂರ್. ಪಶ್ಚಿಮ ಭಾರತ ಅಹಮದಾಬಾದ್. ಪೂರ್ವ ಭಾರತ ಕಲ್ಕತ್ತಾ. ಬಾಂಗ್ಲಾದ ಮ್ಯಾಂಚೆಸ್ಟರ್ ಢಾಕಾ. ಪಾಕಿಸ್ತಾನದ ಮ್ಯಾಂಚೆಸ್ಟರ್ ಕರಾಚಿ. ಚೀನಾದ ಮ್ಯಾಂಚೆಸ್ಟರ್ ಶಾಂಘೈ. ಜಪಾನಿನ ಮ್ಯಾಂಚೆಸ್ಟರ್ ಟೋಕಿಯೋ. ರಷ್ಯಾ ದೇಶದ ಮ್ಯಾಂಚೆಸ್ಟರ್ ಮಾಸ್ಕೋ. ಅಮೆರಿಕದ ಮ್ಯಾಂಚೆಸ್ಟರ್ ಅಂದರೆ ಕ್ಯಾಲಿಫೋರ್ನಿಯಾ. ಮ್ಯಾಂಚೆಸ್ಟರ್ ಎಲ್ಲಿದೆ ಅಂದ್ರೆ ಇಂಗ್ಲೆಂಡ್ದಲ್ಲಿ. ಅದು ಎದಕ್ಕೆ ಫೇಮಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಹತ್ತಿ ಬಟ್ಟೆಗೆ ಫೇಮಸ್ ಆಗಿದೆ ಮ್ಯಾಂಚೆಸ್ಟರ್. ಕಬ್ಬಿಣ, ತಾಮ್ರ ಮತ್ತು ಚಿನ್ನ 3 ಸಿಗುವ ಏಕೈಕ ರಾಜ್ಯ ಯಾವುದು? ಕರ್ನಾಟಕ. ನಮ್ಮ ರಾಜ್ಯದಲ್ಲಿ 3 ಸಿಗ್ತದೆ. ತಾಮ್ರ ಸಿಗ್ತದೆ, ಚಿನ್ನ ಸಿಗ್ತದೆ, ಕಬ್ಬಿಣ ಸಿಗ್ತದೆ. 3 ದೊರೆಯುವಂತ ಏಕೈಕ ರಾಜ್ಯ ಅಂದ್ರೆ ಕರ್ನಾಟಕ. ಇಲ್ಲಿ ಹಸಡಿ ಪಸಡಿ ಅಂತ ಎಲ್ಲ ಕೇಳಿದಂತ ಕರ್ನಾಟಕ ಅಂತ ಹಾಕಿ ಬಂದ್ಬಿಡ್ಬೇಕು. ಅವ್ ಯಾವ್ಯಾವ ಕರ್ಲಕ್ಕ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಬಜೆಟ್ ಮಂಡಿಸಿದ ರಾಜ್ಯ ಯಾವುದು? ಸರಿಯಾದಂತ ಉತ್ತರ ಮಹಾರಾಷ್ಟ್ರ. ರೈಟ್ ಆನ್ಸರ್ ನೋಡಿ. ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಬಜೆಟ್ ಮಂಡಿಸಿದ ರಾಜ್ಯ ಯಾವುದು? ವೆರಿ ಗುಡ್, ವೆರಿ ಗುಡ್. ಉತ್ತರ ಪ್ರದೇಶ ನೋಡಿ. ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಬಜೆಟ್ ಮಂಡಿಸಿದ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. 2ನೇ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. 3ನೇ ರಾಜ್ಯ ಕರ್ನಾಟಕ. ಅತ್ಯಂತ ದೊಡ್ಡದ ಬಜೆಟ್
ಅತಿ ದೊಡ್ಡ ಬಜೆಟ್ ಮಂಡಿಸಿದವ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ, ಎರಡನೇ ರಾಜ್ಯ ಮಹಾರಾಷ್ಟ್ರ, ಮೂರನೇ ರಾಜ್ಯ ಕರ್ನಾಟಕ ನೋಡಿ.